ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆಯ ಅಬ್ಬರ ಈಗಾಗಲೇ ಶುರುವಾಗಿದೆ. ಭೂಮಿಯ ಹದ ಮಾಡಿ ಬಿತ್ತನೆಗೆ ಸಜ್ಜಾಗಿರುವಂತ ರೈತನಿಗೆ ಮಾತ್ರ ಶಾಕ್ ಎದುರಾಗಿದೆ. ಈಗಾಗಲೇ ಭೂಮಿಯ ಹದ ಮಾಡಲಿಕ್ಕೆ ಮುಂದಾಗಿರುವಂತ ರೈತ ಈಗ ಬಿತ್ತನೆ ಬೀಜವನ್ನ ತೆಗೆದುಕೊಂಡು ಬಂದು ಬಿತ್ತನೆ ಮಾಡಲಿಕ್ಕೆ ಶುರು ಮಾಡಬೇಕು ಅಂತಂದ್ರೆ ಬಿತ್ತನೆ ಬೀಜದ ಕೊರತೆ ಎದುರಾಗ್ತಾ ಇದೆ. ರಾಜ್ಯದಲ್ಲಿ ಬಿತ್ತನೆ ಬೀಜ ಮತ್ತು ರಸಗೊಬ್ಬರದ ಕೊರತೆ ಎದುರಾಗ್ತಾ ಇದೆ. ಮುಂಗಾರು ಪೂರ್ವ ಮಳೆಯ ಅಬ್ಬರ ಜೋರಾಗಿದೆ. ರಾಜ್ಯದಲ್ಲಿ ಭೂಮಿಯ ಹದ ಮಾಡಿ ಬಿತ್ತನೆಗೆ ಸಜ್ಜಾಗಿರುವಂತಹ ಅನ್ನದಾತನಿಗೆ ಇದೀಗ ಬಿತ್ತನೆ ಬೀಜ ಮತ್ತು ರಸಗೊಬ್ಬರದ ಕೊರತೆ ಎದುರಾಗ್ತಾ ಇದೆ. ದಿಕ್ಕು ತೋಚದೆ ಕಣ್ಣೀರಿಡುವಂತಹ ಒಂದು ಪರಿಸ್ಥಿತಿ. ಕೂಡಲೇ ಬಿತ್ತನೆ ಮಾಡಲಿಲ್ಲ ಅಂತಂದ್ರೆ ಮಳೆ ಈಗ ಸುರಿತಾ ಇರುವಂತಹ ಮಳೆ ಮುಂಗಾರು ಪೂರ್ವ ಮಳೆ ಆ ನಂತರದಲ್ಲಿ ಕೈ ಕೊಟ್ಬಿಟ್ರೆ ಮತ್ತೆ ಬಿತ್ತನೆ ಮಾಡಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ. ಅಂದ್ರೆ ಸಮಯ ಮುಂದಕ್ಕೆ ಹೋಗುತ್ತೆ, ದಿನ ಮುಂದಕ್ಕೆ ಹೋಗುತ್ತೆ ಅಂತಂದಾಗ ಸಹಜವಾಗಿಯೇ ಮತ್ತೆ ಆಗ ಎಲ್ಲರೂ ಕೂಡ ಬಿತ್ತನೆ ಮಾಡಿದಾಗಲೇ ಬಿತ್ತನೆ ಮಾಡಿದ್ರೆ ಸರಿ, ಇಲ್ಲ ಅಂತಂದ್ರೆ ಮುಂದೆ ಮಳೆ ಬರಲ್ಲ ಅಂತಂದ್ರೆ ಗತಿ ಏನು ಅನ್ನುವಂಥ ಒಂದು ಆತಂಕ. ಭೂಮಿಯ ಹದ ಮಾಡಿದ್ದಾನೆ ರೈತ, ಬಿತ್ತನೆಗೆ ಈಗಾಗಲೇ ಸಜ್ಜಾಗಿದ್ದಾನೆ. ಆದರೆ ರಸಗೊಬ್ಬರ ಮತ್ತು ಬಿತ್ತನೆ ಬೀಜದ ಕೊರತೆ ಎದುರಾಗಿದೆ. ಹಾವೇರಿ ಸೇರಿ 14 ಜಿಲ್ಲೆಗಳಲ್ಲಿ ತೀವ್ರ ಬಿಕ್ಕಟ್ಟು ಎದುರಾಗಿದೆ. ದಿಕ್ಕು ತೋಚದೆ ಕಣ್ಣೀರಿಡ್ತಾ ಇದ್ದಾನೆ ರೈತ. ರೈತರ ಸಂಪರ್ಕ ಕೇಂದ್ರದಲ್ಲಿಲ್ಲ ಬಿತ್ತನೆ ಬೀಜ, ಸಮರ್ಪಕ ಬಿತ್ತನೆ ಬೀಜ ಪೂರೈಕೆ ಆಗ್ತಾ ಇಲ್ಲ. ರೈತರ ಬಗ್ಗೆ ಅಧಿಕಾರಿಗಳಿಗಂತೂ ಕಿಂಚಿತ್ತೂ ಕಾಳಜಿ ಇಲ್ಲ. ಕೇವಲ ಬಾಯಿ ಮಾತಿಗೆ ರೈತರ ಪರ ಅನ್ನುವಂಥ ಸರ್ಕಾರ ಈಗ ರೈತರಿಗೆ ಸಕಾಲಕ್ಕೆ ಬಿತ್ತನೆ ಬೀಜ ರಸಗೊಬ್ಬರವನ್ನು ಒದಗಿಸಬೇಕಲ್ಲ. ಮುಂಗಾರು ಪೂರ್ವ ಮಳೆ ಶುರುವಾಗ್ತಾ ಇದೆ, ಇನ್ನೇನು ಮುಂಗಾರು ಕೂಡ ಶುರುವಾಗುತ್ತೆ. ಮೇ ಅಂತ್ಯದ ಒಂದು ಅವಧಿಯಲ್ಲಿ ನಾವಿದ್ದೀವಿ. ಸೊ ಇಂತಹ ಸಂದರ್ಭದಲ್ಲಿ ಕೂಡ ಬಿತ್ತನೆ ಬೀಜ ರಸಗೊಬ್ಬರ ಸಿಗಲಿಲ್ಲ ಅಂತಂದಾಗ ಸಹಜವಾಗಿ ಕಾಡುವಂಥ ಪ್ರಶ್ನೆ ಇದು. ರೈತರ ಆತಂಕ ಕಾರಣ ಆಗ್ತಾ ಇದೆ. ಹಾವೇರಿ ಜಿಲ್ಲೆಯಲ್ಲಂತೂ ಅನ್ನದಾತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರೈತ ಸಂಪರ್ಕ ಕೇಂದ್ರಗಳಿಗೆ ಬೀಗ ಹಾಕುವಂತಹ ಒಂದು ಪರಿಸ್ಥಿತಿ ಬಂದೊದಗಿದೆ. ಕೇಳಿದ್ರೆ ಸ್ಟಾಕ್ ಇಲ್ಲ ಅಂತಾರೆ ಅಧಿಕಾರಿಗಳು. ಬೆಳಗ್ಗೆಯಿಂದ ಕ್ಯೂ ನಿಂತರೂ ರಸಗೊಬ್ಬರ ಮಾತ್ರ ಸಿಗ್ತಾ ಇಲ್ಲ. ಅಧಿಕಾರಿಗಳು ಎಸಿ ರೂಮ್ ಆಟ ಆಡ್ತಿದ್ರೆ ರೈತರಂತೂ ಪರದಾಟ ನಡೆಸುವಂತ ಒಂದು ಪರಿಸ್ಥಿತಿ. ಬಿಸಿಲಲ್ಲಿ ಬೆಂದು ಹೋಗ್ತಿದ್ದಾನೆ ದೇಶದ ಬೆನ್ನೆಲುಬು ಭೂಮಿ ತಾಯಿಯ ಮಕ್ಕಳು. ರೈತರ ಬಗ್ಗೆ ಅಧಿಕಾರಿಗಳಿಗೆ ಕನಿಷ್ಠ ಕಾಳಜಿ ಇಲ್ವಾ? ಕಂಡೆದ್ರೆ ಮಣ್ಣಾಗ್ತಾ ಇದೆಯಾ ಕೃಷಿ ನಂಬಿದವರ ಬದುಕು? ನಾವು ರೈತರ ಪರ ಅನ್ನುವಂತಹ ಸರ್ಕಾರದ ಹೇಳಿಕೆಗಳು ಕೇವಲ ಘೋಷಣೆಗಷ್ಟೇ ಸೀಮಿತಾನ? ನೋಡಿ ಅಲ್ಲಿ ಯಾವ ರೀತಿ ಇದೆ ರಸಗೊಬ್ಬರ ಬಿತ್ತನೆ ಬೀಜಕ್ಕೋಸ್ಕರ ಪರದಾಟ. ಬಿತ್ತನೆ ಬೀಜಕ್ಕೋಸ್ಕರ ಕೃಷಿ ಕೇಂದ್ರಗಳ ಮುಂದೆ ನಿಂತ್ಕೋಬೇಕಾ ರೈತರು? ಹಾವೇರಿ ರೈತ ಸಂಪರ್ಕ ಕಚೇರಿಯ ಮುಂದೆ ತಳ್ಳಾಟ ನೂಕಾಟ. ಸೋಯಾಬೀನ್ ಬೀಜ ಖರೀದಿಗೆ ರೈತರು ಮುಗಿಬಿದ್ದಿದ್ದಾರೆ. ಬೀಜದ ಅಭಾವ ಸೃಷ್ಟಿಯಾಗುವ ಭಯದಿಂದ ಖರೀದಿ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಸಮರ್ಪಕ ಬೀಜ ವಿತರಣೆಯನ್ನ ಕೃಷಿ ಇಲಾಖೆ ಮಾಡ್ತಾ ಇಲ್ಲ. ಇದು ಅನ್ನದಾತರನ್ನ ಗೊಂದಲಕ್ಕೀಡು ಮಾಡಿದೆ. ಕೃಷಿ ಕೇಂದ್ರಗಳ ಬಳಿಯಂತೂ ನೂಕು ನುಗ್ಗಲು ಗದ್ದಲದ ಪರಿಸ್ಥಿತಿ. ರೈತರ ನಿಯಂತ್ರಣಕ್ಕೆ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಬಿತ್ತನೆ ಬೀಜಕ್ಕಾಗಿ ಖಾಕಿ ಕಾವಲು ಯಾಕೆ? ರೈತರು ಆಕ್ರೋಶ ವ್ಯಕ್ತಪಡಿಸ್ತಾರೆ. ರಸಗೊಬ್ಬರ ಬಿತ್ತನೆ ಬೀಜವನ್ನ ತೆಗೆದುಕೊಳ್ಳೋದಕ್ಕೂ ಕೂಡ ಅಭಾವ ಸೃಷ್ಟಿಯಾಗುತ್ತೆ ಅಂತಂದ್ರೆ ಇನ್ಯಾವ ಪರಿ ರೈತರ ಪರವಾದಂತ ಕಾಳಜಿ ನಿಮ್ದು? ಏನಾಗಿದೆ ಅಂದ್ರೆ ನಾವು ಪಾಳೆ ಕಚ್ಚಿದ್ರು. ಈಗ ಕೊಪ್ಪನ್ ಬಂದಿತ್ತಂತಂದ ಈಗ ಅವರು ನಾವು ಲವಣಿ ಮಾಡಿದ್ವಿ ಜಮೀನು. ಅವ್ರ ಕಡೆಯಿಂದ ಆಧಾರ್ ಕಾರ್ಡ್ ತೊಗೊಂಬಂದಿದ್ವಿ. ನಮಗೆ ಮನೆ ಜಮೀನಿಲ್ಲ ಅಂದರೆ ಮೊದಲಿಂದ ಕಾನೂನಿಲ್ಲ. ಜಮೀನಿದ್ದವ್ರಿಗೆ ಮಾತ್ರ ಕೊಡೋದಿಲ್ಲ, ನಿಮ್ಮದ ಇಸ್ಕೊಂಬಂದ್ರು ಕೊಡ್ತಿದ್ರು ಅವರು. ಈಗ ಆ ಪ್ರಕಾರ ನಾವು ತೊಗೊಂಬಂದಿದ್ವಿ. ನಮಗೆ ಬೀಜ ನಮ್ಮ ಪಾಳೆ ಬಂದರು, ನಮ್ಗೆ ಕೊಳ್ಳಿಲ್ಲ. ಈಗ ಅವರೇ ಬರ್ಬೇಕಂತ ಇವತ್ತು ಅದನ್ನು ಆದೇಶ ಮಾಡ್ಯಾರ ಅವರು. ಇದು ಆದೇಶ ಅಲ್ರಿ, ಇಲ್ಲಿದ್ದು ಇವ್ರು ಕಾನೂನು ತೆಗೆದಿದ್ದು ಇದೆ. ಇವ್ರು ಕೊಡೋರು ಏನಲ್ಲ, ನಮಗೂ ಕೊಡ್ಬೇಕಲ್ರಿ. ನಾವು ರೈತರು ಹೌದಲ್ಲ, ನಾವೇನು ತೊಗೊಂಡು ಮಾರಾಟ ಮಾಡಾಕುಂತೀವಿ? ನಾವು ಮಾರಾಟ ಮಾಡೋರಲ್ಲ, ನಾವು ಬಿತ್ತನೆ ಮಾಡೋಕೆ ಕೆಳಗೆ ಕುಂತಿದ್ದು. ನಾವು 3 ಎಕರೆ ಮಾಡಿವ್ರಿ. ಇದು ಈ KDS ಹೌದ್ರಿ. ಈಗ ಇವರು ಸರ್ಕಾರದವರು ಚಂದಾಗ 8 ದಿವಸ ಮುಂಚಿತವಾಗಿ ಗೊಬ್ಬರ ಕೊಡ್ಬೇಕು. ಹೌದ್ರಿ. ಈಗ ರೈತರನ್ನ ಒಟ್ಟರು ಕೂಡ ಎಕ್ಕೊಂಡು ರೈತರಿಗೆ ಇತ್ತಾಗ ಈಗ ಮಳೆ ಆಗೈತಿ, ನಾವು ಬೀಜ ಎತ್ತಾಗ ಬಿತ್ತಬೇಕು, ಇಲ್ಲಿ ಬೀಜ ಯಾವಾಗ ಕೊಳ್ಬೇಕು? ಆ ಸಮಸ್ಯೆಗೆ ಅದಕ್ಕೆ 2-3 ಅಂತರ ಮಾಡಬೇಕು. ಇಲ್ಲ
ಇದು ಮಾಡ್ಬೇಕು, ಸೋಯಾಬೀನ್ ಬೀಜ. ಗಲಾಟೆ ಅಂದ್ರೆ ಈಗ ನಮಗೆ ಮಳೆ ಆಗೈತೆ ರೀ, ಹೌದ್ರಾ? ಮಳೆ ಆಗೈತಿ, ಇತ್ತಾಗ ನಾವು ಬಿತ್ತಬೇಕು ಯಾವಾಗ, ಇಲ್ಲಿ ಬೀಜ ತೊಗೋಬೇಕು ಯಾವಾಗ? 3 ದಿವಸ ಆತ್ರಿ ನಾವು ಇಲ್ಲಿ ಅಡ್ಡಾಡಕತ್ತಿ. 3 ದಿವಸ ಆದರೂ ನಮ್ಗೆ ಕರೆಕ್ಟಾಗಿ ಬೀಜ ಕೊಡವಲ್ರಿ, ಹೌದ್ರಾ? ಬರೀ ನಿನ್ನೆ ಬಂದ್ವಿ, ನಿನ್ನೆ ಕೂಪನ್. ಜಿಲ್ಲೆ ಸಂಬಂಧಿಸಿದಂತೆ ಮುಂಗಾರು ಹಂಗಾಮಿಗೆ ನಮಗೆ ಬಿತ್ತನೆ ಕ್ಷೇತ್ರ 3,28,000 ಹೆಕ್ಟೇರ್ ಬಿತ್ತನೆ ಗುರಿ ಇದೆ. ಅದರಲ್ಲಿ ಭತ್ತ 31,000 ಹೆಕ್ಟೇರು, 2,58,000 ಹೆಕ್ಟೇರ್ ಗೋವಿನ ಜೋಳ, ಸೋಯಾಬೀನ್ 12,500 ಹೆಕ್ಟರು, ಹತ್ತಿ 12,000 ಹೆಕ್ಟೇರು, ಶೇಂಗಾ 8,400 ಹೆಕ್ಟೇರ್ ಗುರಿ ಇದೆ ಸರ್. ಮುಖ್ಯ ಬೆಳೆಗಳು ನಮ್ಮದು ಗೋವಿನ ಜೋಳ, ಸೋಯಾಬೀನು, ಹತ್ತಿ, ಭತ್ತ ಮತ್ತು ಶೇಂಗಾ. ಇದಕ್ಕೆ ಸಂಬಂಧಿಸಿದಂತೆ ನಮಗೆ ಏಪ್ರಿಲ್ ತಿಂಗಳಲ್ಲಿ 26 ಮಿಲಿಮೀಟರ್ ಮಳೆ ಆಯಿತು. ತದನಂತರ ಮೇ ತಿಂಗಳಲ್ಲಿ 71 ವಾಡಿಕೆಗೆ 60 ಮಿಲಿಮೀಟರ್ ಆಗಿದೆ. ಈ ಮಳೆ ಆಗಿರೋದ್ರಿಂದ ಬಿತ್ತನೆಗೆ ಪೂರ್ವ ಸಿದ್ಧತೆ ಅಂದರೆ ಭೂಮಿ ಸಿದ್ಧತೆ ಎಲ್ಲ ಮಾಡ್ಕೊಳ್ತಿದ್ದಾರೆ ರೈತರು.